ಲ್ಯಾಬ್ಗೆ ನೇಮ್ಸ್ ಅನ್ನ ನಾನು ಕರಿತೀನಿ. ದಯವಿಟ್ಟು ವಿದ್ಯಾರ್ಥಿ ಸಾನಿಯಾ, ಸಾಯಿರಾ, आयशा अमरी, इधर तक कम आप क्यों क्यों रवि इधर तक रोशनी, इधर आओ तुम इधर राजेश I want to involve you to pass it on after see more here now come this side इधर आओ रोशनी, ऐश्वर्या you also want to इधर तक I think the Gen X should take this over. next second sir voice सारा प्रतिमा, come there no come on there Yeah, come please. तमन्ना, Please go to. इधर देख तमन्ना, इधर कम दानिश हाथ लगाओ भाई करीತೀನಿ ಸರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ MLA ಸಾಹೇಬರು ಮಾತಾಡ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಅಧ್ಯಾಪಕ ವರ್ಗದವರೇ, ಭಾಳ ಸಂತೋಷದಿಂದ ನಾನು ಇಲ್ಲಿ ಕೂತಿದ್ದೀನಿ. ಇವತ್ತು ನಾಗರಾಜ್ ಅವರು ಭಾಳ ಹಲವರು ಮತ್ತೆ ಬಂದಿದ್ದಾರೆ, ಸಂತೋಷ. ಒಂದು ಬದಲಾವಣೆಯನ್ನು ನೀವು ಇಲ್ಲಿ ತರಬೇಕು ಅಂತ ನಾನು ನಿಮ್ಮ ಶಾಸಕರಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಾಲೆನ ಕೇವಲ ಸರ್ಕಾರಿ ಶಾಲೆ ಥರ ನಡೆಸಿದ್ರೆ ಸಾಕಾಗಲ್ಲ. ಬದಲಾವಣೆ ನೀವು ತರದೆ ಹೋದ್ರೆ ವಿದ್ಯಾರ್ಥಿಗಳು ಬದಲಾಗಲಿಕ್ಕೆ ಸಾಧ್ಯವೇ ಇರಲ್ಲ. ಬದಲಾವಣೆ ನಿಮ್ಮಿಂದ ಶುರುವಾಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮ ಇವತ್ತು ಏನು ಟ್ಯಾಬ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ನನ್ನ ಸಹೋದರ ಫರೂಕ್ ಅವರು, ಹಾಗೆ ರೋಟರಿ ಅಧ್ಯಕ್ಷರಾದಂಥ ರವಿ ಅವರು, ಯುವಕ ರೋಟರಿ ರಾಜೇಶ್ ಮತ್ತು ಅವರ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ನನ್ನ ಶಾಂತಿನಗರ ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಂದಕುಮಾರ್ ಅವರಿದ್ದಾರೆ. ನಾನು ನಾಗರಾಜ್ ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಉರ್ದು ಮೀಡಿಯಂ ನಮಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಉರ್ದು ಲ್ಯಾಂಗ್ವೇಜ್ ನಮಗೆ ಬೇಕು. ನೀವು ಇಂಗ್ಲೀಷ್ ಮೀಡಿಯಂನಿಂದ ಈಗ ಇಂಗ್ಲೀಷ್ ಮೀಡಿಯಂ ನಮಗೆ ಸಿಕ್ಕಿದೆ. ನೀವು ಇಂಗ್ಲೀಷ್ ಮೀಡಿಯಂ ವಿತ್ ಉರ್ದು ಲ್ಯಾಂಗ್ವೇಜ್ ಮಾಡಿ, ಮಕ್ಕಳಿಗೆ ಅನುಕೂಲ ಆಗ್ತದೆ. ನೀವೀಗ ಈ ಮಕ್ಕಳು 10th ಸ್ಟ್ಯಾಂಡರ್ಡ್ ಉರ್ದು ಮೀಡಿಯಮಲ್ಲಿ ಪಾಸಾಗಿ 10th ಆದಮೇಲೆ 11th 12th ಯಾವ ಭಾಷೆಯಲ್ಲಿ ಓದ್ತಾರೆ? ನಿಮ್ಮ ಹತ್ರ ಕಾಲೇಜ್ ಇದೆಯಾ? ಅವ್ರು ಯಾವ ಕಾಲೇಜ್ಗೆ ಹೋಗಬೇಕು? ಯಾವ ಭಾಷೆಯಲ್ಲಿ 11, 12 ಬರೀಬೇಕು? ಈಗ ಇಮಿಡಿಯೇಟ್ ಇಂಗ್ಲೀಷ್ ಮೀಡಿಯಂಗೆ ಹೋದರೆ ಆ ಮಕ್ಕಳು ಪಾಸ್ ಆಗ್ತಾರ? ಅದಕ್ಕೆ ಕೋಚಿಂಗ್ ಕೊಟ್ಟಿದ್ದೀರಾ ನೀವು? ಇಲ್ಲ. ದಯವಿಟ್ಟು ನೋಡಿ, ನಾವು ಭಾಳ ಸರ್ಕಾರದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಉರ್ದು ಭಾಷೆ ಬೇಕೇ ಬೇಕು, ಅದನ್ನ ಬೆಳೆಸಬೇಕು, ಉಳಿಸ್ಬೇಕು, ಅದು ಇರಬೇಕು. ಆದರೆ ಎಲ್ಲ ಸಬ್ಜೆಕ್ಟು ನೀವು ಉರ್ದುವಲ್ಲಿ ಕಲಿಸಿ, ನೀವು ಇವರಿಗೆ ಕಾಲೇಜ್ ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಇದು ಎಲ್ಲಿ ಓದ್ತಾರೆ ಇವರು? ನೀವು ಅಧ್ಯಾಪಕರು ನಿಮ್ಮ ಮಕ್ಕಳ ಬಗ್ಗೆ ನೀವು ಕೂಡ ಆಲೋಚನೆ ಮಾಡಬೇಕಲ್ವಾ? ನಿಮಗೇನು ಸಹಾಯ ಆಗಬೇಕು? ಆಲ್ರೆಡಿ ರೋಟರಿ ನಿಮ್ಮ ಜೊತೆಲಿದ್ದಾರೆ, ಫರೂಕ್ ಶೆಟ್ ಇದ್ದಾರೆ, ನಾನು ನಿಮ್ಮ ಜೊತೆಲಿದ್ದೀನಿ. ಏನಾಗಬೇಕು ನಾವು ಮಾಡೋದು. ಬಟ್ ಆ ಒಂದು ಬದಲಾವಣೆ ತರದೆ ಹೋದರೆ ಏನೂ ಪ್ರಯೋಜನ ಆಗುತ್ತೆ. ಹಾಗೆ ಈಗ ತಾನೇ ನಾನು ಫರೂಕ್ ಮಾತಾಡ್ತಾ ಇದ್ವಿ, PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪ್ರಾರಂಭ ಮಾಡ್ಬೋದು. ಇಲ್ಲಿ ಕ್ಲಾಸ್ ರೂಮ್ಸ್ ಇದೆ, ಅಪ್ಲಿಕೇಶನ್ ರೆಡಿ ಮಾಡಿ. ನಾನು ಮಾತಾಡ್ತೀನಿ. ಅಲ್ಲಿ ಇನ್ನೊಂದ್ಸರಿ ಕೊಡಿ. ಸರ್ಕಾರ ಕಿವಿ ಇಲ್ರಿ, ಅದು ಹೇಳ್ತಾನೆ ಅಳ್ತಾನೆ ಇರ್ಬೇಕು. ನಾವು ಸಿಗ್ಬೇಕಾದ್ರೆ ಈಗ ನನ್ನ ಕ್ಷೇತ್ರಕ್ಕೆ ಬಹಳ ಕಷ್ಟಪಟ್ಟು ಡಿಗ್ರಿ ಕಾಲೇಜ್ ತಂದಿದ್ದೀನಿ. ಬೆಂಗಳೂರಲ್ಲಿ ಡಿಗ್ರಿ ಕಾಲೇಜ್ ಬಂದಿದೆ, BA, BCom, BBA, ಈಗ ಸೈನ್ಸ್ BSc ಮಾಡ್ಬೋದು. ಬಟ್ ಮುಂದಿನ ವರ್ಷ ಮಾಡೋಣ ಅಂತ ಈ ವರ್ಷ 45 ಜನ ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಫೀಸ್ ಇಲ್ಲ, ಅಂದರೆ ಹೆಣ್ಣು ಮಕ್ಕಳಿಗೆ ನೋ ಫೀಸ್, SC STಗೆ ಫೀಸ್ ಇಲ್ಲ. ಜನರಲ್ ಇರೋರಿಗೆ ಮಾತ್ರ 3,000 4,000. ಸೆಂಟ್ ಜೋಸೆಫ್, ಜ್ಯೋತಿ ನಿವಾಸು, ಅಲ್ಲಿ ಇಲ್ಲಿ 80,000, 1 ಲಕ್ಷ
ಸೇಮ್ ನಿಮ್ಮಂಗೆ ಅಧ್ಯಾಪಕರು ತಾನೇ ಅಲ್ಲಿನೂ ಪಾಠ ಹೇಳೋದು. ಈಗ ಇದೇ ತರ ಬಿಲ್ಡಿಂಗ್ ಇಷ್ಟು ಚೆನ್ನಾಗಿದೆ ಜ್ಯೋತಿ ನಿವಾಸ್ ಬಿಲ್ಡಿಂಗು, 1 ಲಕ್ಷ ರೂಪಾಯಿ ತಗೊಳ್ತಾರೆ. ಸೊ ಇಮ್ಯಾಜಿನ್, ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಸಿಗುತ್ತೆ. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಅದು ಅಪ್ಲಿಕೇಶನ್ ಮತ್ತೆ ಕೊಡಿ, ನಾನು ಅದನ್ನ ಸರ್ಕಾರಕ್ಕೆ, ನಾವು ಗಲಾಟೆ ಮಾಡ್ತಾ ಇದ್ರೇ ಸಿಗೋದು. ಈಗ ಏನಿಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ, PUC ತಗೊಂಡು ಬರೋಣ, ಬೇರೆ ಏನಾದರೂ ಬೇಕಿದ್ರೆ ನಾವು ಮಾಡೋಣ. ಸೊ ಒಳ್ಳೆ ನೋಡಿ, ಇವರೆಲ್ಲರೂ ಇದ್ದಾರೆ, ಇಷ್ಟೊಂದು ಜನ ನಮಗೆ ಸಪೋರ್ಟ್ ಮಾಡ್ತಾ ಇರುವಾಗ ನಾವು ಉಪಯೋಗಿಸ್ಕೊಳ್ತಾ ಇದ್ರೆ ಏನು ಲಾಭ ಆಗ್ತದೆ ನಮಗೆ ಅಲ್ವಾ? ಸೊ ನೀವು PUCಗೋಸ್ಕರ ಅದೇನಿದೆ ಪೇಪರ್ ಕೊಟ್ಟಿದ್ದೀವಿ, ಮತ್ತೆ ಕೊಡಿ, ನಾನು ಮತ್ತೆ ಕೊಡ್ತೀನಿ. ಇದು ನೀವು ಮಾಡದೆ ಹೋದ್ರೆ ಪ್ರಯೋಜನ ಆಗಲ್ಲ. Let me thank Rotary Club for coming forward to do a wonderful job, and I also thank you for accepting when I said each student get one. You have accepted to give it to them. Thank you so much, Ravi and Farooq bhai, for that. It will be difficult for the children to actually manage with 1-2 students, so it makes sense to giving it to them. बच्चे आप लोग क्या कर रहे हैं? कोरोना है नहीं है? नहीं है. कोरोना से डर के रहना हम लोग, आप हम सभी. कोरोना किधर है मालूम नहीं, थोड़ा ठंडा है अभी. 200-300 दिखा है अभी, तो लेट्स होप इंशाअल्लाह कोरोना चले जाए और हम वापस अपने पुराने जिंदगी लाइफस्टाइल पर आ सकते हैं हम लोग. 10th स्टैंडर्ड बच्चे आप लोग अच्छे पढ़ना है. अभी एग्जाम से आपके सामने तैयारी हो रहा है आपका. किधर क्लासेस आ रहे हैं या घर पे ही? घर पे ही ऑनलाइन ಮಾಡ್ತಾ ಇದ್ದೀರಾ? ಆನ್ಲೈನ್ ಮಾಡ್ತಾ ಇದ್ದೀವಿ ಸರ್, ಬಟ್ 1/1/2001 ಇಂದ ಸ್ಕೂಲ್ ಓಪನ್ ಆಗಿದೆ. ಈಗ ಜನವರಿ ಎಕ್ಸಾಮ್ಸ್ ಯಾವಾಗಂತೆ? ಜೂನ್ 14. ಸ್ವಲ್ಪ ಪ್ರಿಪೇರ್ ಮಾಡಿ. ಈಗ ಈ ಟ್ಯಾಬು ಮತ್ತೆ ಬೇಗ ಇವ್ರ ಹತ್ರ ಎಲ್ಲರಿಗೂ ಕೊಡಿಸ್ಬಿಡಿ. ಸೊ ಅಪ್ಲೋಡ್ ಮಾಡಿಬಿಟ್ಟು ಕೊಟ್ರೆ ಅನುಕೂಲ ಆಗ್ತದೆ ಮಕ್ಕಳಿಗೆ. ओके, सो ಚೆನ್ನಾಗಿ ಓದಬೇಕು. आप अच्छे पढ़ना है इंशाल्लाह. आप लोग कॉलेज PUC के लिए या डिग्री के लिए चाहिए तो दमलूर कॉलेज जा सकता है. फीस नहीं है बच्चों को. अगर जनरल है ಕೊಡಬೇಕಾದ್ರೆ ನಾನು ಕೊಡ್ತೀನಿ ಫೀಸು. ಮಕ್ಕಳನ್ನ ಓದಿಸ್ಬೇಕು ನಾವು, ಅರ್ಥಾಯ್ತಲ್ವಾ? ಈ ಮಕ್ಕಳಿಗೂ ನೀವು ಅಲ್ಲಿಗೆ ಕಳಿಸಿ, ದಮಲೂರೇನು ದೂರ ಇಲ್ಲ. ಆಮೇಲೆ ನಮ್ಮಲ್ಲಿ ದುಡ್ಡಿಲ್ಲದೆ ಇರೋರು ಸಾಲ ತಗೊಂಡು ಕಷ್ಟಪಟ್ಟು ಮೌಂಟ್ ಕಾರ್ಮಲ್ ಕಳಿಸ್ತಾರೆ, ಅಲ್ಲೆಲ್ಲೋ ಕಳಿಸ್ತಾರೆ. ಅವ್ರು ಸಾಲ ತೀರ್ಸೊಳಗೆ ತಂದೆ ತಾಯಿ ಕತೆ ಮುಗ್ದೋಗಿರ್ತದೆ. ಇವರು ಸರಿಯಾಗಿ ಓದಿದ್ರೆ ಪರವಾಗಿಲ್ಲ, ಹೋಗ್ತಾ ದಾರಿಯಲ್ಲಿ ಕಾಲೇಜ್ಗೆ ಹೋಗದೆ ಬೇರೆ ಕಡೆ ಹೋದ್ರೆ ಮುಗೀತು ಕೆಲಸ. ಸೊ ದಯವಿಟ್ಟು ನೀವು ಹೆಡ್ ಮಾಸ್ಟ್ರು ಮತ್ತು ಟೀಚರ್ಸ್ ಮಕ್ಕಳಿಗೆ ಹೇಳ್ಕೊಡಿ. ಅವರು ನೆಕ್ಸ್ಟು ಕಾಲೇಜಿಗೆ ದಮಲೂರ್ಗೆ ಹೋಗ್ಬೋದು. PUCನೂ ಇದೆ ಅಲ್ಲಿ ಆ್ಯಂಡ್ ಡಿಗ್ರಿನೂ ಇದೆ. ಸೊ ನಾನು ಇಲ್ಲಿಗೆ PUC ತರುವಂಥ ಪ್ರಯತ್ನ ಮಾಡ್ತೀನಿ. ವಿ ವಿಲ್ ಟ್ರೈ ಟು ಗೆಟ್ PUC ಇಲ್ಲಿ. ಸೊ ಯಾಕಂದರೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಸೊ ಥ್ಯಾಂಕ್ ಯು. ಐ ರಿಯಲಿ ಅಪ್ರಿಷಿಯೇಟ್ Rotary's committed, sincere hard work, whatever you are doing. And as the representative of people here, I really, because I requested you to change time. Because I like to be involved with all of you anytime you do. And dispensary or but COVID vaccine, you just wait. You make the arrangements. Let us see, because now COVID warriors are taking the injection. Still our Prime Minister has not taken the injection. And we'll wait for him to take. Then we should do after that only, I suppose. Because let's get it cleared. It's all no, because ಪ್ರಾಣ ಅನ್ನೋದು ಒಂದೇ ಸರಿ ಸಿಗೋದು. ಏನೇ ಕಷ್ಟಪಟ್ಟರು 2 ಸರಿ ಸಿಗಲ್ಲ. Then you get many chances in life, but by chance you don't get second life. So let's be careful about it. ಆದಷ್ಟು ಹುಷಾರಾಗಿರೋ ಪ್ರಯತ್ನ ಮಾಡೋಣ. ಸೊ ಐ ಥ್ಯಾಂಕ್ Rotary. What is that? Next generation. Okay, nice, good. So good move from Rotary also. So next generation should be more, much more involved. And I also, don't mistake me, ಇದೊಂದು ನಾನು ನೋಡ್ತಾ ಇದ್ದ 4-5 ವರ್ಷದಿಂದ ನಿಮ್ಮ ಗ್ರೌಂಡ್ ಹೀಗೆ ಇದೆ. ದೆನ್ ಅಟ್ಲೀಸ್ಟ್ ಏನೋ ಕ್ಲೀನ್ ಮಾಡಿ. ಆ ಮರ ಬಿದ್ದೋಗಿದೆ, ಯಾರಿಗಾದ್ರೂ ತಗೊಂಡೋಗಿ ಕೇಳಿದ್ರಿ, ಯಾಕೆ ಇಟ್ಟಿದ್ರೆ 4-5 ಸಾವಿರ ರೂಪಾಯಿ ಕೊಡ್ತಾನೆ, ಕೊಟ್ಟರೆ ಎತ್ಕೊಂಡು ಹೋಗ್ತಾರೆ, ನಿಮ್ಮ ಫಂಡ್ಗೆ ಹಾಕಿ. ಯಾಕೆ ಮಾಡ್ತಾ ಇಲ್ಲ ನೀವು? ಏನು ಪ್ರಾಬ್ಲಮ್ ಏನು?
ನಿಮ್ಮ ಕಮಿಟಿ ಒಂದು ಇಲ್ಲಿ ಇರಬೇಕಲ್ಲ, ನನ್ನ ಅಧ್ಯಕ್ಷತೆಯಲ್ಲಿ ಅದು ಯಾವತ್ತಾದ್ರೂ ಮೀಟಿಂಗ್ ಕರೆದಿದ್ದೀರಾ? ಯಾಕೆ ಕರೆಯಲ್ಲ? ಕರೀರಿ ನೀವು ಮೀಟಿಂಗ್ ಕರೀರಿ, ಒಂದು ಅಧ್ಯಕ್ಷತೆ ಬೋರ್ಡ್ ಮಾಡಿ, ನೀವು ನಮ್ಮನ್ನ ಇನ್ವಾಲ್ವ್ ಮಾಡಿ. ಅವೆಲ್ಲ ತೆಗ್ಸಿ ಯಾಕೆ ಅದನ್ನ ಹಾಗೆ ಇಟ್ಟಿದ್ದೀರಿ? ಆಮೇಲೆ ಗೇಟ್ ಯಾಕೆ ಬೀಗ ಹಾಕಿಡಿ, ಅದನ್ನ ಯಾಕೆ ತೆಗ್ದಿಟ್ಟಿದ್ದೀರ? ಅದು ಈ ಕಡೆನು ಆ ಕಡೆನು ಎರಡು ಕಡೆ ಯಾಕೆ ತೆಗಿತೀರಾ? ಮತ್ತೆ ಈಗ ಯಾಕೆ ತೆಗ್ದಿದ್ದೀರ? ಅದು ನಾನು ಯಾಕೆ ಈ ಕಡೆಯಿಂದಾನೇ ಬರ್ತೀನಿ? ನಾನು ಹೇಳಿಲ್ವಲ್ಲ ಆ ಕಡೆ ಬರ್ತೀನಿ ಅಂತ. ಅಲ್ಲ, ಬಂದಾಗ ತೆಗಿಬೋದಿತ್ತು. ಬೀಗ ಮಾಡಿಡಿ. ಸ್ಕೂಲ್ಸಿಗೆ ಎಲ್ಲ ಕಡೆ ಓಪನ್ ಮಾಡಬಾರ್ದು. ಇಲ್ಲ, ಇಷ್ಟೆಲ್ಲ ಮಾಡಿ ಕೊಟ್ಮೇಲೆ ನಾವು ಇನ್ನೂ ಇದನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಓಕೆ, ಇದನ್ನೆಲ್ಲ ರೆಡಿ ಮಾಡಿಸಿ, ನೀವು ಗ್ರೌಂಡ್ ರೆಡಿ ಮಾಡಿ, ಕ್ಲೀನ್ ಮಾಡಿಸಿ. ಫಾರೂಕ್ ಅವ್ರು ಮತ್ತೆ ನನಗೆ ಫಂಡ್ ಕೇಳ್ತಾ ಇದ್ದಾರೆ. ಯು ಟೆಲ್ ಮಿ ವಾಟ್ ಇಸ್ ದ ಪ್ರೋಗ್ರಾಮ್ ವಿಲ್ ಪ್ಲಾನ್. ಐ ಆಮ್ ವಿಲ್ಲಿಂಗ್ ಟು ಡೂ ಅ ಲಿಟಲ್ ಮೋರ್ ಟು bring in a change here. But your involvement looks like it is less, so you give your time, we will give little more money. Because somebody has to take responsibility, that's more important. Because money is not an issue. If he minds ದುಡ್ಡು ಮಾಡ್ಲಿಕ್ಕೆ ದೊಡ್ಡ ಕಷ್ಟ ಆಗಲ್ಲ. the building ನಿಲ್ಸಿದಾರ ಅವ್ರ ಸ್ವಂತ ಸ್ನೇಹಿತರಲ್ಲಿ ಕಲೆಕ್ಷನ್ ಮಾಡಿ ಅಂದ್ರೆ that's not an issue for you. It's time what you have to give. Because if you give him time, I'm very honestly talking today, because education has become very expensive. We all belong to very private education also. But these children, they can't afford to go there. Who can afford, let them go and let them get the best out of it. We have no problem. But these students won't get. So at least all this infrastructure could be used for that. We can convert this into that standard and we can give these children all those things. Because government also is doing. Until unless the government gives good staff, facilities, everything, we can get all those things. ನಾವೀಗ ಹೊಳೆನರಸೀಪುರದಿಂದ ಕಾಲೇಜಿಂದ ಶಿಫ್ಟ್ ಮಾಡ್ತಿದ್ದೀವಿ. ಇಲ್ಲಿ ಹೊಳೆನರಸೀಪುರದಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಸ್ಟೂಡೆಂಟ್ಸ್ ಇರಲಿಲ್ಲ. ಆ ಕಾಲೇಜಿನ ನಾವು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ, ಡಿಗ್ರಿ ಕಾಲೇಜ್. ಅದೇ ಥರ ಈಗ ನೋಡೋಣ, ನಾನು ಹುಡುಕ್ತೀನಿ ಯಾವ್ದಾದ್ರು PUC ಕಾಲೇಜಿನ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗುತ್ತಾ, ಇಲ್ಲ ಹೊಸ ತಗೊಳಕ್ಕಾಗುತ್ತಾ ಅಂತ. ನೀವು ಬನ್ನಿ, ಸ್ವಲ್ಪ ಪರ್ಸ್ಯೂ ಮಾಡಿ. ನೀವು ದೂರ ನಿಂತರೆ ಆಗಲ್ಲ, ನೀವು ಹತ್ರ ಬರಬೇಕು. ನಮ್ಮನ್ನು ಅಟ್ಟಿಸ್ಕೊಂಡು ಬಂದ್ರೆ ನಾವು ಕೆಲಸ ಮಾಡ್ತೀವಿ. ಎಲ್ಲಾ ಕಡೆಯಿಂದ ಜನ ಬರ್ತಾರೆ ನಮ್ಮಿಂದ. ಕೆಲಸ ಒಂದು ನೆನಪಿಗಾದ್ರೂ ನೀವು ಅವಾಗ ಫಾಲೋ ಅಪ್ ಮಾಡಿದ್ರೆ ಮಾಡೋಣ. ಎನಿವೆ, ಐ ಆಮ್ ಹ್ಯಾಪಿ. ಬಹಳಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ ಇವರು. ನೀವು ಸ್ವಲ್ಪ ಅದನ್ನ ಇದು ಮಾಡಿಕೊಂಡು. ಥ್ಯಾಂಕ್ ಯು. Children for 10th standard, wishing you all the best for your exam. Prepare well. And tab will come. I think this will not work on any other thing. No, it is locked. Only book. टैब मिल गया बोल के ऑनलाइन वाईफाई डाल के पिक्चर देखने का, गाना सुनने का नहीं करना चाहिए. ये चीज जिसके लिए, उसी के लिए इस्तेमाल करना. आप लोग पढ़ने के लिए है, पढ़ना, आगे बढ़ाना. ओके, so all the best to you. Thank you. जय हिंद, जय कर्नाटक. You have to slowly convert it. Absolutely. It doesn't mean that we are demeaning the Urdu language or degrading it or anything. It's just that the future is in English. Kannada is very important. Urdu for a Muslim family or Urdu speaking people is very important. Kannada is a compulsory language. So, I am suggesting, sir, keep Urdu as a language like our MLA sir has suggested. Go ahead and get English this thing. And as he's already told you, his college is already there. If you want to send your children there, he'll be more than glad to do it. If you're running short of fees, he says he'll take care of it. But for whatever reason, the child should not sit back at home. We will make sure that it's even through Silverline Foundation or Rotary, we will pay for the child's fees and make sure that he or she gets educated there. So please take this upon yourself to personally, and this is not just Mr. Nagaraj, this is to all the faculty members. He is one man who is heading you, but without your support and without the HDMC support, he cannot do anything. So I make an appeal to all of you to please give him all the assistance, give him all the help, give him all the support to make this the facility. The next time we come here, the classrooms are 5 classrooms upstairs should be ready, and we should start the PUC block. And I think we should invite our MLA sir now to come and inaugurate the Gen Next dispensary. Thank you very much. I just want to say one word. Yeah. I wish you all the very best students, and may God bless you. Please take care of yourselves and take care of your families. Jai Hind, Jai Karnataka. Thank you. For our mission, we have a full commitment and ಇಂಗ್ಲಿಷ್ ಮೀಡಿಯಂ ಇದೆ.
ಈ ಬೋತ್ ಮೀಡಿಯಮ್ಸ್ಗೆ ಲ್ಯಾಂಗ್ವೇಜಸ್ಸು ಫಸ್ಟ್ ಲ್ಯಾಂಗ್ವೇಜ್ ಉರ್ದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಈವನ್ ಇಂಗ್ಲೀಷ್ ಮೀಡಿಯಂ ಆಲ್ಸೋ. ಬಟ್ ಸಮ್ ಪೇರೆಂಟ್ಸ್ ಆಸ್ಕ್ ಸರ್, ಹೀಗಾಗಿ ನಾನು ಉರ್ದು ಮೀಡಿಯಂ ಕೊಡ್ತಾ ಇದ್ದೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಇನ್ ಇಂಗ್ಲೀಷ್ ಮೀಡಿಯಂ. ಟೀಚರ್ಸ್ ಪ್ರೆಷರ್ ಇಂದ ನೀವು ಉರ್ದು ಮೀಡಿಯಂ ಕೊಡ್ತಾ ಇದ್ದೀರಾ. ನಿಜ, ನನಗೆ ಗೊತ್ತಿದೆ ಇದು ಸಮಸ್ಯೆ ಆಗ್ತದೆ. ಅದಕ್ಕೇನು ಪರಿಹಾರ ಮಾಡಬೇಕು ನಾವು ಮಾಡೋಣ. ಇವರೇ ಇಂಗ್ಲೀಷಲ್ಲಿ ಕ್ಲಾಸ್ ತಗೊಳ್ತಾರೆ, ಎಲ್ಲರೂ ಹುಷಾರಿದ್ದಾರೆ, ಇವ್ರು ಯಾರು ಕಮ್ಮಿ ಇಲ್ಲ. ಹೌದು ಸರ್, ಹೌದು. ಇವರೇ ಇಂಗ್ಲೀಷಲ್ಲಿ ತಗೊಳ್ಳಿ. ನಾನು ಹೇಳೋದೇನಂದ್ರೆ ನೋಡಿ, 10ನೇ ಕ್ಲಾಸ್ ಉರ್ದು ನಿಮ್ದು, 11th to 12th ಎಲ್ಲಿ ಹೋಗ್ತಾರೆ? ಅದು ಸತ್ಯ ಇದೆ ಸರ್. ಎಸ್ ಉರ್ದು ಸರ್. ಬೇಕು ನಮ್ಗೆ, ಉರ್ದು ಇಲ್ಲದೆ ಆಗಲ್ಲ. ಲ್ಯಾಂಗ್ವೇಜ್ ಬೇಕು, ಕನ್ನಡ ಬೇಕೇ ಬೇಕು, ಸರಿ. 2 ಲ್ಯಾಂಗ್ವೇಜ್ ಬೇಕು. ಬೇಕು ಸರ್. ಬಟ್ ಮೀಡಿಯಂ ನಾನು ಹೇಳೋದು, ನಾವು ಇಂಗ್ಲೀಷ್ ಮಾಡಿದ್ರೆ ಮಕ್ಕಳಿಗೆ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. 27 ಇಂಗ್ಲೀಷ್ ಮೀಡಿಯಂ ಆಗಿದ್ದಾರೆ ಸರ್ ಈಗ. ಅದನ್ನ ನೀವು 15 ಜಾಸ್ತಿ ಮಾಡಿ. ಕನ್ನಡ ಕಂಪಲ್ಸರಿ ಈಗ. ಇದೆ. ಕನ್ನಡ ಎಲ್ಲಾ ಕಡೆ ಓದ್ಲೇಬೇಕು ಸರ್. ಓದ್ಲೇಬೇಕು. ನಾವು ಕೂಡ ಕಲಿಸ್ಬೇಕು. ಹೌದು ಸರ್. ಅದೇ ತರ ಉರ್ದು ನಮಗೆ, ನಮ್ಮ ಜನರಿಗೆ ಉರ್ದು ಕೊಡಿ ನೀವು, ಲ್ಯಾಂಗ್ವೇಜ್ ಮಾಡಿ. ಸೊ ಯಾರು ಬೇಡ ಅಂತ ಹೇಳಲ್ಲ. ಯಾರು ಪೇರೆಂಟ್ಸು ನಿಮಗೆ ಉರ್ದುಲ್ಲೇ ಓದಿಸಿ ಅಂತ ಸ್ವಲ್ಪ ಅವ್ರದ್ದು ಅಡ್ರೆಸ್ ಕೊಡಿ, ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ ನಾನು. ಸರಿ ಸರ್, ಆ ಕೆಲಸ ನಾನು ನೆಕ್ಸ್ಟ್ ಇಯರ್ ಇಂದಾನೆ, ಕಮಿಂಗ್ ಜುಲೈಯಿಂದ ಡೇ ಓಪನ್ ಆಗುತ್ತೆ ಕೆಲಸ ನಾನು ಮಾಡ್ತೀನಿ ಸರ್. ಕನಸು ನೋಡಿ ನಿದ್ದೆ ಮಾಡದೇ ಇರೋದು ಯಾವುದು, ಇದು ಹೇಳ್ಬಿಡಿ ನೀವು ಸ್ವಲ್ಪ.